ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಏನ ಬಂಗಾರೆ ಒಂದೇ ಚಪ್ಪಲಿ ಹಾಕೊಂಡಿದ್ಯಾ? ನಾನು ಇನ್ನೊಂದು ಚಪ್ಪಲಿ ಕಳೆದೋಗಿದೆ. प्रथमं शैलपुत्रीति द्वितीयं ब्रह्मचारिणी तृतीयं चन्द्रघण्टेति कूष्माण्डेति चतुर्थकम्. ಹೇಳಿದ್ಯೇನೆ ನಿನ್ ಗಂಡಂಗೆ? ಇನ್ನೂ ಇಲ್ಲ ಅಕ್ಕ. ಮತ್ತೆ ಹೇಳಲ್ವಾ? ಇಲ್ಲ, ಹೇಳ್ತೀನಿ. ಯಾವಾಗ? ಏನ್ ಒಳ್ಳೆ ಮುಹೂರ್ತಕ್ಕೆ ಕಾಯ್ತಾ ಇದೆಯಾ? ಹೇಳಬೇಕು ಅನ್ಕೋತೀನಿ, ಆದರೆ ಏನಾದ್ರೆ? ಈಗಾಗಲೇ ಅಪಾಯನ ಮೈ ಮೇಲೆ ಎಳ್ಕೊಂಡಿದ್ಯಾ, ಇನ್ನೂ ಯಾಕೆ ತಡ? ಈಗ ನಾನು ಹೇಳಿದ್ರು ಅವ್ರು ನಂಬಲ್ಲ ಅಕ್ಕ. ಯಾಕೆ? ನಮ್ಮ ಜಾಜಿನ ಉಳಿಸೋದಕ್ಕೋಸ್ಕರ ನೀನು ಬಸರಾದೆ ಅಂತ ಆಡಿದ ನಾಟಕ ಅಂದರೆ ಅವನಿಗೆಲ್ಲ ಅರ್ಥ ಆಗತ್ತೆ. ಇಲ್ಲ, ಅವ್ರು ಈ ವಿಷಯನ ಎಷ್ಟು ನಂಬಿದ್ದಾರೆ ಅಂದರೆ ನಾನು ಏನೇ ಹೇಳಿದ್ರು ಅದು ತಮಾಷೆಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರೆ. ಹಾಗಂತ ಮುಂದಾಗೋ ಅಪಾಯನ ನೀನೇ ಮೈ ಮೇಲೆ ಎಳ್ಕೊಂಡಾಗತ್ತೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ. ಈ ಉತ್ಸವ ಮುಗಿಯೋವರೆಗೆ ಅವ್ರಿಗೆ ಬಿಡುವೇ ಇಲ್ವಂತೆ. ತಪ್ಪು ಮಾಡ್ತಾ ಇದೆಯಾ ಕಣೆ ಸುನೀತಾ? ಗೊತ್ತು, ಆದರೆ ಬೇರೆ ದಾರಿನೇ ಇಲ್ಲ ನನಗೆ. ಹೋಗ್ಲಿ, ಒಂದು ಚೀಟಿನಲ್ಲಿ ಬರ್ದಿಟ್ಬಿಟ್ಟು ಅವನ ಕೈಗೆ ಸಿಗೋ ಹಾಗಿಡು. ಚೀಟಿಲಿ ಬರ್ದಿರೋದನ್ನ ನೋಡಿ ಅವ್ರು ಬೇರೆ ಏನಾದರೂ ಕೆಟ್ಟ ನಿರ್ಧಾರ ಮಾಡ್ಕೊಂಡ್ಬಿಟ್ರೆ? ಸರಿ, ನಾವೇ ಮಾತಾಡೋದಾ? ಬೇಡ, ಸಮಯ ನೋಡಿ ನಾನೇ ಹೇಳ್ತೀನಿ. ಒಂದು ತಪ್ಪು ಹೆಜ್ಜೆ ಎಷ್ಟು ಜನರ ಕಷ್ಟ ನೋಡು. ಅಕ್ಕ, ನಾನು ಜಾಜಿನ ಉಳಿಸೋದಕ್ಕೆ ತಾನೇ ಈ ನಾಟಕ ಆಡಿದ್ದು. ತಪ್ಪು ಮಾಡಿದ್ನಾ? ಅವಳನ್ನು ಉಳಿಸ್ದೆ, ಆದರೆ ನೀನೀಗ ಬಲಿ ಆಗ್ತಿದ್ಯಲ್ಲ, ನಿನ್ನನ್ನು ಯಾರು ಉಳಿಸೋರು? ನೋಡೋಣ, ಅಮ್ಮನೋರಿದ್ದಾರೆ. ಯಜಮಾನ್ರೆ, ಇನ್ನೊಂದು ಚಪ್ಪಲಿ ಬಂಗಾರಿದು. ನಮ್ಮ ತೋಟದ ಮನೆ ಹಿಂಭಾಗದಲ್ಲಿ ಕಟ್ಟಾಕಿದ್ದೀನಿ.
ಚಪ್ಪಲಿ ಕಾಯುವ ತಿಮ್ಮ ಅಂತ ಅಂದ್ರೆ ಊರ್ ಕಾಯ್ತೀನಿ ಬೊಮ್ಮ ಅನ್ನೋ ಹಾಗೆ ತನ್ನ ಕೆಲಸ ತಾನು ಮಾಡ್ಕೊಂಡಿರೋದು ಬಿಟ್ಬಿಟ್ಟು ತನಿಖೆ ಬೇರೆ ಮಾಡ್ತಾನ. ನನ್ನೇ ಕೊಲ್ಲೋದಕ್ಕೆ ನೋಡ್ತಾನ. ಅದು ಅಪರಾತ್ರಿನಲ್ಲಿ ಹೆಂಚು ತೆಗೆದು ಕಲ್ಲೆತ್ತು ಹಾಕಿ ನನಗೆ ಅವಮಾನ ಮಾಡ್ತೀಯ, ತೊತ್ತೋರಿ ಓದ್ತೀಯ. ಸುಂದ್ರಿ ನಾನು ಕೊಂದೆ ಅಂತ ಸುತ್ತಮುತ್ತ ಊರ್ನಲ್ಲೆಲ್ಲ ನನಗೆ ಎಷ್ಟು ಗೌರವ ಇದೆ, ಮರ್ಯಾದೆ ಇದೆ, ಅದನ್ನೆಲ್ಲ ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀಯ. ಶ್ರೀಕಾಂತ, ಕವಡೆ ಹಾಕ್ತಾ ಇದ್ದೀನಿ ಇವನ ಹೆಸರಿನಲ್ಲಿ. ಇವತ್ತು 4 ಗಂಟೆ ಕಳೆದ ಮೇಲೆ ಇವನಿಗೆ ಮುಹೂರ್ತ ಇದೆ. ಆ ಮಹಾತಾಯಿ ನಿನ್ನ ರೂಪದಲ್ಲೇ ಬಂದು ಸಲಹೆ ಕೊಟ್ಟು ನನ್ನ ಕೈಯಿಂದಲೇ ಕಟ್ಟಿದ ಕಂಕಣನ ನನ್ನ ಕೈಯಿಂದಲೇ ತೆಗೆಸಿ ಪುನಃ ಹೊಸ ಕಂಕಣನ ಕಟ್ಟಿಸ್ಕೊಂಡ್ರು. ಇದ್ರ ಹಿಂದೆ ಅವ್ರ ಉದ್ದೇಶ ಏನಿತ್ತು ಅಂತ ನನಗಂತೂ ಅರ್ಥ ಆಗಲಿಲ್ಲ. ಆ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಅಷ್ಟೊಂದು ಜನ ಇದ್ದಕ್ಕಿದ್ದಾಗೆ ಪ್ರವಾಹ ಬಂದಾಗ ಬಂದ್ರಲ್ಲ, ಇದೆಲ್ಲ ನೋಡಿದ್ರೆ ನಮಗೇ ಗೊತ್ತಿಲ್ಲದೆ ಇಲ್ಲೇನೋ ನಡೀತಾ ಇದೆ. ಆ ತಾಯಿ ನಮಗೆ ತಿಳಿಸ್ಲಿಲ್ಲ. ಆದರೆ ಏನೋ ಒಂದು ಜಗನ್ನಾಟಕ ನಡೆಯೋದಿದೆ, ಅಷ್ಟಂತೂ ಸ್ಪಷ್ಟ. ನನಗೆ ನಂಬೋಕೆ ಸಾಧ್ಯ ಆಗ್ತಿಲ್ಲ ಅಜ್ಜಯ್ಯ. ಅಮ್ಮನವರು ನನ್ನ ವೇಷದಲ್ಲಿ ಬಂದಿದ್ರ, ನನ್ನ ಹಾಗೆ ಮಾತಾಡಿದ್ರ, ಆದರೆ ನಾನೇ ಯಾಕೆ ಅಂದರೆ ನೀನು ಆ ಮಹಾತಾಯಿ ಆಯ್ಕೆ ಮಾಡಿಕೊಂಡಿರೋ ದಿವ್ಯ ಜೀವ. ನೀನು ಮಾಡ್ತಿರೋ ಒಂದೊಂದು ಕೆಲಸನೂ, ಆಡ್ತಿರೋ ಒಂದೊಂದು ಮಾತು ನಿಂದಲ್ಲ, ಅವರದ್ದು. ನಿನಗೆ ಗೊತ್ತಿಲ್ಲದೆ ನಿನ್ನಿಂದ ಇನ್ನೂ ಏನೇನು ಮಾಡಿಸ್ತಾರೋ ಯಾರಿಗೂ ಗೊತ್ತು. ಓ, ತಾತ ಮೊಮ್ಮಗಳು ಇಲ್ಲಿದ್ದೀರಾ? ತಗೊಮ್ಮ ಜಾಜಿ, ಇದರಲ್ಲಿ ಪ್ರಸಾದ ಇದೆ, ನಿಮ್ಮ ಮನೆಗೆ ತಗೊಂಡೋಗು. ಶೇಖರಿಗೆ ಕೊಟ್ರೆ ಬೇಡ ಬೇಡ ಅಂತಾನೆ, ನೀನು ತಗೊಂಡೋಗು. ಶಂಕರ ಶಾಸ್ತ್ರಿಗಳು ಕಂಕಣ ಕಟ್ಟಿದ್ರಲ್ವಾ, ಅದಕ್ಕಾಗಿ ಮಾಡಿದ ವಿಶೇಷವಾದ ಪ್ರಸಾದ ಇದು. ಜೋಪಾನ, ಎಲ್ಲೆಲ್ಲೋ ಹಿಡ್ದೆ ಯಾರಿಗೂ ಮುಟ್ಟಿಸ್ದೆ ಮನೆಗೆ ತಗೊಂಡೋಗಿ ಕೊಡಮ್ಮ. ಯಾಕೆ ಹಂಗೆ ಮುಖ ಮುಚ್ಚಿ ಕರ್ಕೊಂಡ್ ಬಂದಿದ್ಯಾ? ದಾರಿಯಲ್ಲಿ ಯಾರು ನೋಡ್ಬಾರ್ದು ಅಂತ ಇವ್ ಮುಖ ಮುಚ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ. ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದ್ಯಾ ಅಂತಂದ್ರೆ ಅದಿದೆ, ಹಾಕೊಳ್ಗವನ್ನ. ಅಣ್ಣ, ಇದ್ಯಾವ ಕಾರಣ? ಶಾಸ್ತ್ರಿಗಳ ಕಾರ ಇತ್ತಲ್ಲ. ನಮ್ಮ ಕಾರ್ ತಗೊಂಡ್ರೆ ಕಷ್ಟ ಕಣೋ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಈ ಕಾರಲ್ಲಿ ಹೋಗಿದ್ವಿ ಅಂತ ನಮ್ಮನ್ನು ಹಿಡ್ದಾಕ್ಬಿಡ್ತಾರ ಕಣೋ. ಆಮೇಲೆ ವಿರೂಪಾಕ್ಷ ಶಾಸ್ತ್ರಿಗಳ ಹೆಸರನ್ನು ಬಾಯಿ ಬಿಡ್ಬೇಕಾಗತ್ತೆ. ಅದಕ್ಕೆ ವಿದ್ಯಾಶಂಕರ ಟ್ರಾವೆಲ್ ಸಿಟಿ ಇದನ್ನಲ್ಲ, ಅವನ ಹತ್ರ ಬಾಡಿಗೆ ತಂದೀನಿ ಕಣೋ. ಕೆಲಸ ಮುಗಿಸಿ ರಾತ್ರಿ ವಾಪಸ್ ತಗೊಂಡೋಗಿ ಬಿಟ್ಬಿಡೋಣ. ಏನೇ ಆದ್ರೂ ಅವ್ನ ತಲೆ ಮೇಲೆ ಬರುತ್ತೆ. ಅಣ್ಣ, ಹೆಸರು ಬರ್ಕೊಂಡಿರ್ತಾರಲ್ವ ಅಣ್ಣ, ನೀವೇ ಕಾರ್ ತಂದಿದ್ದು ಅಂತ ಗೊತ್ತಾಗಿರುತ್ತೆ. ನಾಳೆ ಏನಾದ್ರು ಒಂದಾದ್ರೆ ನೀವೇ ಅಲ್ವಾ ಸಿಕ್ಕಾಕೊಳ್ಳೋದು. ಏನು ಬರ್ಸಿಲ್ಲ, ಹೆಸರು ಗಿಸ್ರು ಏನು ಬರಿಬೇಡ ಅಂತ ಹೇಳಿದೀನಿ. ಬೇಗ ಕೆಲಸ ಮುಗಿಸಿ ಕೈ ತೊಳ್ಕೊಂಬಿಡೋಣ, ನಡಿ ಬೇಗ. ಯಾಕಣ್ಣ ನಿಲ್ಲಿಸ್ಬಿಟ್ಟೆ? ಬೇಗ ನಡಿ, ಕೆಲಸ ಮುಗಿಸ್ಬಿಟ್ಟು ಬಂದ್ಬಿಡೋಣ. ಇಷ್ಟೊತ್ತಲ್ಲಿ ದಾರಿಲಿ ಪೊಲೀಸ್ನವ್ರು ಇರ್ತಾರೆ. 4 ಗಂಟೆಗೆ ಪಾಳಿ ಮುಗಿಸ್ಕೊಂಡು ಹೋಗ್ತಾರೆ, ಬೇರೆಯವ್ರು ಬರ್ತಾರೆ. ಅವರು ನಮ್ಮ ವಿರೂಪಾಕ್ಷ ಶಾಸ್ತ್ರಿಗಳ ಕಡೆಯವರು. ಅದಕ್ಕೆ ವಿರೂಪಾಕ್ಷ ಶಾಸ್ತ್ರಿಗಳು 4 ಗಂಟೆ ನಂತರ ತೊಗೊಂಡೋಗಿ ಅಂತ ಹೇಳಿದ್ದಾರೆ. ಇನ್ನು 15 ನಿಮಿಷ ಕಳೀಲಿ ತಡಿ, ತುಂಬ ಅವಸರ ಆಗಿದೆ. ಗಿಡದ ಮರೆಗೆ ಹೋಗ್ಬಿಡ್ತೀನಿ. ಇರೋಣ, ನಾನು ಬರ್ತೀನಿ.
ಅಯ್ಯೋ, ಅಮ್ಮ ಅಪ್ಪಂಗೆ ಸಂಜೆ ಅಷ್ಟೊತ್ತಿಗೆ ಮಡಿ ಪಂಚೆ ಕೊಡೋದಕ್ಕೆ ಹೇಳಿದ್ರು. ದೇವಸ್ಥಾನದಲ್ಲೇ ಮರ್ತು ಬಂದ್ಬಿಟ್ನಲ್ಲ, ಈಗಲೇ ಹೋಗ್ಕೊಡ್ತೀನಿ. ಅರೆ, ಇದು ವಿದ್ಯಾಶಂಕರನ್ ಕಾರ್ ಅಲ್ವಾ? ವಿದ್ಯಾ, 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 ಗಾಡಿ ಇಲ್ಲೇ ನಿಲ್ಸ್ಬಿಟ್ಟು ಎಲ್ಲೋದ ಈ ವಿದ್ಯಾ? ಒಂದ್ ಕೆಲಸ ಮಾಡ್ತೀನಿ, ಪ್ರಸಾದನ ಗಾಡಿಲೇ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಪ್ಪಂಗೆ ಪಂಚೆ ಕೊಟ್ಬಿಟ್ಟು ಬರ್ತೀನಿ. ಆಮೇಲೆ ನಾನು ಗಾಡಿಲೇ ಹೋಗ್ಬೋದು. ರಂಗ, ಒಗ್ಗರಣೆಗೆ ಒಂಚೂರು ತುಪ್ಪ ಜಾಸ್ತಿ ಹಾಕೋ. ಪ್ರಸಾದದ ಗಮಲ ದೇವಸ್ಥಾನ ಎಲ್ಲ ಹರಡಬೇಕು. ಕೇಶವ ಬಾ ಇಲ್ಲಿ ತಗೋ, ಇದು ಸಂಜೆಗೆ ಪ್ರಸಾದಕ್ಕಾಗುತ್ತೆ. ತುರಿ. ಅಪ್ಪ ತಗೋ, ಸಂಜೆ ಪೂಜೆ ಅಷ್ಟೊತ್ತಿಗೆ ಈ ಮಡಿ ಪಂಚೆ ಉಟ್ಕೋಬೇಕಂತೆ. ಅಡುಗೆ ಶಾಲೆಯಲ್ಲಿ ದಿನ ಎಲ್ಲ ಎಣ್ಣೆ ಖಾರ ಎಲ್ಲ ಸಿಡ್ದಿರುತ್ತಲ್ಲ, ಕೊಳಕಾಗಿ ಜನರ ಮುಂದೆ ಕಾಣೋದು ಬೇಡ ಅಂತ ಕೊಟ್ಟು ಬಾ ಅಂದ್ರು. ಗುಂಡಾಚಾರ ಸಿಕ್ಕಿದ್ರ? ಪ್ರಸಾದ ಕೊಟ್ರ? ಹ್ಞೂ ಕೊಟ್ರು, ತಪ್ಪಲೆ ತುಂಬಾ ಕೊಟ್ರು. ಆ ಗುಂಡಾಚಾರಿಗೆ ಎಷ್ಟು ಸರ್ತಿ ಹೇಳೋದು, ಪ್ರಸಾದ ಇದ್ದಾಗಿರ್ಬೇಕು, ಊಟ ಆಗಬಾರ್ದು ಅಂತ. ತಪ್ಪಲೆ ತುಂಬಾ ಕೊಟ್ಟನಂತೆ. ಎಲ್ಲಿಟ್ಟು ಬಂದೆ? ಬರೀ ಪಂಚೆ ಕೊಟ್ಟಿದ್ಯಾ? ತಪ್ಪಲೆ ಎಲ್ಲಿ? ದಾರಿಲ್ ಬರ್ತಾ ವಿದ್ಯಾಶಂಕರನ್ ಗಾಡಿ ನಿಂತಿತ್ತು, ಅವನಿರ್ಲಿಲ್ಲ, ಅದ್ರಲ್ಲೇ ಇಟ್ಟೆ. ಹೇಗಿದ್ರು ರಾತ್ರಿ ಗಾಡಿ ಮನೆಗೆ ಬರುತ್ತಲ್ಲ. ಅಯ್ಯೋ ಪೆದ್ದು ನೀನು. ಗಾಡಿ ವಿದ್ಯಾಶಂಕರಂದು ನಿಜ, ಆದ್ರೆ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟಿರಲ್ವಾ ಅದನ್ನ? ಈಗ ತಪ್ಪಲೆ ನೋಡಿದ್ರೆ ಅವರು ಗಾಬರಿ ಆಗಲ್ವಾ? ಅದು ಪ್ರಸಾದ ಅಂತ ತಿಳಿದು ತಿಂದ್ರೆ ಸರಿ, ಇಲ್ಲದೆ ಇದ್ರೆ ಎಸಿತಾರೆ. ಪ್ರಸಾದ ಮಣ್ಣು ಪಾಲಾದ್ರೆ ಕರ್ಮ ನಮಗ್ ಸುತ್ತಕೊಳ್ಳುತ್ತೆ.
ಮೊದಲು ಹೋಗಿ ನೋಡು ಎಲ್ಲಿದೆ ಅಂತ. ಎಂಥ ಕೆಲಸ ಆಗೋಯ್ತು, ನಾನು ಈಗಲೇ ಹೋಗಿ ನೋಡ್ತೀನಿ. ಹೋಗಿ ನೋಡು. ಗುಂಡಾಚಾರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಕೊಟ್ಬಿಡ್ತಾನೆ ತಪ್ಪಲೆ ತುಂಬ. ಅದನ್ನ ಕಾಪಾಡ್ಕೋಬೇಕಲ್ಲ. ಯಾಕೋ ಇಷ್ಟೊತ್ತು ಎಲ್ಲೋಗಿದ್ದು? ನನ್ನಿಂದೇನೇ ಇದ್ದಲ್ಲೋ? ಯಾಕೋ ಹೊಟ್ಟೆ ಗುಳುಗುಳು ಅಂತಿತ್ತಾನೆ, ಅದಕ್ಕೆ ಆ ಕಡೆ ಹೋಗಿದ್ದೆ. ಸರಿ ಸರಿ, ಬೇಗ ಕೆಲಸ ಮುಗಿಸ ನಡಿ ಬೇಗ. ವಿದ್ಯಾ, ವಿದ್ಯಾ, ವಿದ್ಯಾ ನಿಂತ್ಕೊಳ್ಳೋ. ವಿದ್ಯಾ ನಿಂತ್ಕೊಳ್ಳೋ. ವಿದ್ಯಾ, ವಿದ್ಯಾ ನಿಂತ್ಕೊಳ್ಳೋ. ವಿದ್ಯಾ, ಎಷ್ಟು ಕರೆದ್ರೂ ನಿಂತ್ಕೊಳ್ಳೇ ಇಲ್ವಲ್ಲ. ಇನ್ನು ಮನೆವರೆಗೂ ನಾನು ನಡ್ಕೊಂಡೇ ಹೋಗ್ಬೇಕು. ಅಜ್ಜಿ, ಅಜ್ಜಿ, ಏನೇ ವಿದ್ಯನ್ ನೋಡಿದ್ರಾ? ಅವನ್ನ ಹುಟ್ಟಿದಾಗ್ಲಿಂದಲೂ ನೋಡ್ತಾನೆ ಇದ್ದೀನಿ. ಏನಾಯ್ತು? ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ರು. ದಾರಿನಲ್ಲಿ ಬರ್ತಾ ವಿದ್ಯನ್ ಗಾಡಿ ನೋಡಿದೆ. ಪ್ರಸಾದ ಅದರಲ್ಲೇ ಇಟ್ಟು ಮಡಿ ಪಂಚೆನ ಅಪ್ಪಂಗೆ ಕೊಡೋಣ ಅಂತ ವಾಪಸ್ ಹೋದೆ. ಬರೋ ಅಷ್ಟರಲ್ಲಿ ಗಾಡಿ ಹೊರಟ್ಬಿಡ್ತು. ನಾನು ವಿದ್ಯನ್ ಎಷ್ಟು ಕೂಗಿದ್ರು ಅವನಿಗೆ ಕೇಳಿಸ್ಲೇ ಇಲ್ಲ. ಇನ್ನು ಎಷ್ಟೊತ್ತಿಗೆ ಬರ್ತಾನೋ ಏನೋ. ಅಕ್ಕ, ನಾನು ಇಲ್ಲೇ ಇದ್ದೀನಿ. ಏನಕ್ಕ? ಸದ್ಯ ಬಂದಿದ್ಯಲ್ಲ, ನಾನು ನಿನ್ನ ಗಾಡಿನಲ್ಲಿ ದೇವಸ್ಥಾನದ ಪ್ರಸಾದ ಇಟ್ಟಿದ್ದೆ, ತಂದ್ಯಾ? ಅದು ಮಡಿ ಪ್ರಸಾದ ಅಂತ ಹೇಳಿದ್ರು. ಏನಕ್ಕ ನೀನು? ನಾನು ನಡೆಸ್ತಿರೋದು ಟ್ರಾವೆಲ್ಸು. ನನ್ನ ಟ್ರಾವೆಲ್ಸಿಂದ ಗಾಡಿ ಓಡಾಡುತ್ತೆ ಅಂದರೆ ನಾನೇ ಓಡಿಸ್ಬೇಕು ಅಂತಲ್ಲ. ಯಾರೋ ನೋಂದಣಿ ಮಾಡಿರ್ತಾರೆ, ಇನ್ಯಾರೋ ಓಡಿಸ್ತಾ ಇರ್ತಾರೆ. ಇವತ್ತು ಯಾರು ನೋಂದಣಿ ಮಾಡಿದ್ರು ಅಂತಲೂ ಗೊತ್ತಿಲ್ಲ. ನಾನಿನ್ನು ಆಫೀಸಿಗೆ ಬೇರೆ ಹೋಗಿಲ್ಲ. ಅಲ್ಲಿ ಹೋಗಿ ವಿಚಾರಿಸಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅಕಸ್ಮಾತ್ ಅವರೇನಾದ್ರು ನೋಡಿದರೆ ತಗೊಂಡೋಗಿರ್ತಾರೆ, ಇಲ್ಲ ಅಂದರೆ ಅಲ್ಲೇ ಇರುತ್ತೆ. ಅಯ್ಯೋ, ಅವ್ರು ಅಷ್ಟೊಂದು ಹೇಳ್ಕೊಟ್ರು ಮನೆಗೆ ಸೀದಾ ತಗೊಂಡು ಹೋಗು ಅಂತ. ಈಗೇನು ಮಾಡೋದು? ಮಾಡೋದೇನು? ಯಾರು ತಿಂದ್ರು ಪ್ರಸಾದನೇ ತಾನೇ. ಇವತ್ತು ಯಾರ ಭಾಗ್ಯದಲ್ಲಿರುತ್ತೋ ಅವ್ರ ಪಾಲಾಗುತ್ತೆ. ಅದಕ್ಕೆ ಯಾಕೆ ಚಿಂತೆ? ಹೋಗ್ಲಿ ಬಿಡು. ಪ್ರಸಾದ ತಗೊಂಡವ್ರಿಗಾದ್ರೂ ಒಳ್ಳೇದಾಗುತ್ತೆ. ಇನ್ಮುಂದಾದ್ರೂ ಜಾಗೃತಿ ಆಗಿರು. ಅಕ್ಕ, ನಾನೋಗಿ ವಿಚಾರಿಸ್ತೀನಿ. ಗಾಡಿ ವಾಪಸ್ ಬಂದಿದ್ರೆ ಪ್ರಸಾದ ಅದರಲ್ಲೇ ಇದ್ರೆ ವಾಪಸ್ ತಂದು ಕೊಡ್ತೀನಿ. ಅಷ್ಟಕ್ಕೆ ಇಷ್ಟೊಂದೆಲ್ಲ ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ನಿನಗೆ ಚಿಂತೆ ಇಲ್ಲ. ನಾಳೆ ನಾನು ದೇವಸ್ಥಾನಕ್ಕೆ ಹೋದ್ರೆ ನನಗೆ ವಿಚಾರಣೆ ಶುರು ಮಾಡ್ತಾರೆ. ಕೊಟ್ಯಾ, ಬಿಟ್ಯಾ, ತಪ್ಪಲೆ ವಾಪಸ್ ತಂದ್ಯಾ ಅಂತ. ಅದು ನನ್ನ ಚಿಂತೆ. ನಾನು ವಿಚಾರಿಸ್ತೀನಿ ಅನ್ನಲ್ಲ. ಸರಿ ಅಜ್ಜಿ, ನಾನು ಹೋಗಿ ಬರ್ತೀನಿ. ಏನು ಹುಡುಗರು ಏನೋ, ಈಗಿನ ಕಾಲದ ಹುಡುಗರು ಸ್ವಲ್ಪನೂ ಜ್ಞಾಪ ಶಕ್ತಿನೇ ಇರೋದಿಲ್ಲ. ನನ್ನ ವಯಸ್ಸು ಬಂದಾಗ ಏನಾಗ್ತಿರೋ ಏನೋ. ಬಾ, ಮೊದಲು ತಣ್ಣಗೆ ಮೊಸರನ್ನ ತಿನ್ನು. ಜ್ಞಾಪ ಶಕ್ತಿನೂ ಹೆಚ್ಚಾಗುತ್ತೆ, ಬುದ್ಧಿನೂ ಚುರುಕಾಗುತ್ತೆ. ಬಾ ಬಾ. ಶ್ರೀಕಾಂತ, ಹಗ್ಗ ಸಿದ್ಧಾಯ್ತು.